ಹಾಂ ಅಪ್ಪ, ಇಷ್ಟು ದಿವಸಕ್ಕೆ ಒಂಥರ ನೆಮ್ಮದಿ ಆದಂಗೆ ಆಯಿತು. ಆ ಸುಗುಣ ನಿಂತನ ನಮಗೆ ಇನ್ಮೇಲಿಂದ ಯಾವುದೇ ತೊಂದರೆ ಇಲ್ಲ ವಿಜಿ. ಇನ್ಮೇಲಿಂದ ಅವಳಿಂದ ಏನೂ ತೊಂದರೆ ಇಲ್ಲ. ಅವಳ ಪಾಡಿಗೆ ಅವಳದೆಲ್ಲ ಕೊಟ್ಟಾಯಿತು. ನಾನು ಅವಳಿಂದನ ಬಿಡುಗಡೆ ತಗೊಂಡಾಯ್ತು. ಅಯ್ಯೋ ನೀವೇನೇ ಹೇಳ್ತೀರಾ, ಅವಳಿಂದ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿ. ಅವಳು ಅಂಥವಳಲ್ಲ. ಆ ರೀತನ ಜೊತೆ ಸೇರಿಕೊಂಡು ಎಷ್ಟೆಲ್ಲ ಪ್ಲ್ಯಾನ್ ಮಾಡ್ತಿರ್ತಾರೆ ಗೊತ್ತಾ. ಅವರಿಬ್ಬರು ಇದ್ದಾರಲ್ಲ, ಏನು ಕ್ರಿಮಿನಲ್ ಅವರು. ಆ ಸುಗುಣನೂ ಆ ರೀತ ಅವರಿಬ್ಬರು ಸೇರಿಕೊಂಡು ಏನೇನು ಮಾತಾಡ್ತಿರ್ತಾರೋ, ಏನೇನು ಪ್ಲಾನ್ ಮಾಡ್ತಿರ್ತಾರೋ ಕೆಲಸದ ಹತ್ರನೇ ನೋಡಲ್ವಾ. ಅವಳು ಎಷ್ಟು ಇದು ಮಾಡ್ತಾಳೆ ಅಂತ ಹೇಳಿ. ನೀವೇನು ಮದುವೆ ಆಗಿದ ತಕ್ಷಣ ಅವಳು ಸುಮ್ಮನೆ ಇರ್ತಾಳೆ ಅಂತ ಅಂದ್ಕೊಂಡಿದ್ದೀರಾ? ಆ ರೀತ ನೋಡು, ಏನಾದರೂ ಒಂದು ಕೆಟ್ಟದ್ದು ಬಯಸ್ತಲೇ ಇರ್ತಾರೆ, ಕೆಟ್ಟದ್ದು ಮಾಡ್ತಲೇ ಇರ್ತಾರೆ. ನೀನು ತಲೆ ಕೆಡಿಸ್ಕೊಬೇಡ ವಿಜಿ. ಅವ್ರು ಎಷ್ಟಾದರೂ ಮಾತಾಡ್ಕೊಳ್ಳೇಳು, ಅವ್ರೇನಾದರೂ ಮಾಡ್ಕೊಳ್ಳೇಳು. ಆ ಸುಗುಣಂಗೆ ಅಲ್ಲೇ ಹೇಳಿದ್ದೀನಿ, ನಮ್ಮ ಸುದ್ದಿ ಅವಳು ಬರೋಂಗಿಲ್ಲ, ಅವಳ ಸುದ್ದಿ ನಾವು ಹೋಗಂಗಿಲ್ಲ ಅಂತ ಹೇಳಿ ನಾನು ಹಂಗೆ ಹೇಳಿರೋದು. ಬಿಡು, ತಲೆ ಕೆಡಿಸ್ಕೊಬೇಡ. ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಇನ್ನು ನಾವಿಬ್ಬರು ಕೆಲ್ಸಕ್ಕೆ ಹೋಗ್ತೀವಲ್ಲ, ಸುಮ್ಮನೆ ಕೆಲ್ಸಕ್ಕೆ ಹೋಗ್ಕೊಂಡು ಇರೋಣ ಅಷ್ಟೇ. ಅವಳ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಅಲ್ಲ ರೀತ ನೋಡು, ನಿಧಿದು ಸ್ವಲ್ಪ ಅನ್ನೋದು ಬಾಯಿ ಬಿಡಲೇ ಇಲ್ಲ. ಎಲ್ಲೈತೆ ಏನು ಅಂತ ಹೇಳಿ ಗೌರ್ಮೆಂಟ್ಗೆ ಒಪ್ಪಿಸ್ಬೇಕಾಯಿತು, ಆದರೆ ಅವಳು ಬಾಯಿ ಬಿಡಲೇ ಇಲ್ಲ. ಬಿಡಲಿಲ್ಲ ಅಂದರೆ ಹಾಳಾಗಿ ಹೋಗ್ಲಿ ಬಿಡಿ. ಅವಳು ಇಕ್ಕೊಂಡು ಹೋಗ್ಲೇಳು. ಅವಳು ಏನು ಮಾಡಿದಾಳೆ ಏನೋ, ಎಲ್ಲನ ಆಸ್ತಿ ಮಾಡಿಬಿಟ್ಟು ಬೇರೆ ಹೆಸರು ಮಾಡಿಸಿದಾಳೆ. ಬೇರೆ ಹೆಸರು ಮಾಡಿ ಅದು ಏನೂ ಇಲ್ಲ, ನನ್ನ ಹೆಸರಿನಲ್ಲೆಲ್ಲ ಸಾಲ ಐತೆ ಅನ್ನೋ ಥರ ತೋರಿಸಿದಾಳೆ ಅಷ್ಟೇ ಅವಳು. ಅವಳು ಇನ್ನು ಕ್ರಿಮಿನಲ್ ಅವಳು ರೀತ ನೋಡೋದಕ್ಕೆ ಹಂಗಿದ್ದಾಳೆ ಅಷ್ಟೇ. ಅವಳು ಹಂಗೆ ಇಲ್ದಿದ್ರೇನೆ ಆ ಜಗ್ಗುಗೆ ಡೈವರ್ಸ್ ಕೊಟ್ಟು ಮದುವೆ ಆಗೋಳ. ಅವಳು ಎಂಥವಳು. ವಿಜಿ, ವರ್ಷ ಏನಿಬ್ರು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ? ಹಾಗೆ ಸುಮ್ಮನೆ ಆ ಸುಗುಣನ ಬಗ್ಗೆ ಮಾತಾಡ್ತಾ ಇದ್ವಿ ಕೂತ್ಕೊಂಡು. ಪೀಡೆ ತೊಲಗ್ಬಿಡ್ತು, ಅವಳಿಂದ ನನಗಿನ್ಮೇಲಿಂದ ಯಾವ ಕಾಟನೂ ಇಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಿದ್ವಿ ಕಂಟಿ. ಇನ್ನೇನು ಮಾಡೋದ ಸುಮ್ಮನೆ. ಅದಕ್ಕೇ ಆ ರೀತಾ ಸುಗುಣ ಇಬ್ಬರು ಸೇರಿಕೊಂಡು ನನಗೆ ಯಾವಾಗಲೂ ಕೆಟ್ಟದ್ದು ಬಯಸ್ತಾನೆ ಇರ್ತಾರೆ ಅಂತ ಅಂದ್ಲು. ಅದಕ್ಕೇ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ದೀನಿ. ಕೆಲ್ಸಕ್ಕೆ ಹೋಗಲ್ವಾ ನೀವಿಬ್ರು? ನಾನು ಕೆಲ್ಸಕ್ಕೆ ಬರೋಣ ನಿಮ್ಮ ಜೊತೆ ಅಂತ ಇದ್ದೆ. ಹೋಗ್ಬೇಕಪ್ಪ, ನಾಳೆಯಿಂದ ಹೋಗ್ಬೇಕು. ಏನು ಮಾಡೋದು ಮನೇಲಿ ಇದ್ಕೊಂಡು? ಇನ್ನು ವಿಜಿನ್ ಚೆನ್ನಾಗಿ ನೋಡ್ಕೋಬೇಕಲ್ಲ. ಅದಕ್ಕೇ ಕೆಲ್ಸಕ್ಕೆ ನಾಳೆಯಿಂದ ಹೋಗ್ತೀವಿ. ಮತ್ತು ನಾವೇನು ಮನೇಲಿ ಇದ್ಕೊಂಡು ಏನು ಮಾಡೋಕ್ಕಾಗುತ್ತೆ ಇನ್ಮೇಲಿಂದನ? ಇನ್ನು ವಿಜಿನ್ ನಾನು ಸೂಪರಾಗಿ ನೋಡ್ಕೋಬೇಕು. ಇದೇನಪ್ಪ ಇದು ಹಿಂಗಾಗ್ಬಿಟ್ರು ವಿಜಿನೂ ವರ್ಷ ಅಂತ ಹೇಳಿ ಎಲ್ಲರೂ ನೋಡಬೇಕು. ಬೆರಳು ಮಾಡಿ ನಮ್ಮ ಕಡೆನೇ ನೋಡಿ ಮಾತಾಡಬೇಕು ಜನ. ನಾನು ವಿಜಿ ಆಗಿ ಬದುಕ್ತೀವಿ. ಹಾಗೆ ಇರಬೇಕು. ಆ ಸುಗುಣ ನೊಂದ್ಕೋಬೇಕು, ನನಗೆ ಈ ಅದೃಷ್ಟ ಇಲ್ವಲ್ಲಪ್ಪ, ವಿಜಿ ಇವತ್ತು ಹೆಂಗಿದಾಳಲ್ಲಪ್ಪ ಅಂತ ಹೇಳಿ ಆ ಸುಗುಣ ನೊಂದ್ಕೋಬೇಕು. ಆ ರೀತಿ ಇರಬೇಕು ನೀವಿಬ್ರು. ಕಂಟಿ ಅವರೇ, ನೀವು ಬರ್ತೀರಾ? ನೀವು ಬರ್ತೀವಿ ಅಂತ ಹೇಳ್ತಿದ್ರಲ್ಲ, ಬನ್ನಿ. ಎಷ್ಟು ಜನ ಇದ್ರು ಕರ್ಕೊಂಡು ಬಂದು ಸೇರಿಸ್ರಿ ಅಂತ ಮೇಡಮ್ ಹೇಳಿದ್ದಾರೆ. ನಾನು ಅದಕ್ಕೆ ಹೇಳಿದ್ದೀನಿ ಮೇಡಮ್ ಹಿಂಗೆ ನಮ್ಮ ಮನೆಯವರು ಒಬ್ಬರು ಬರ್ತಾರೆ, ನಮ್ಮ ಮನೆ ಹತ್ರನೇ ಒಬ್ರು ಇದ್ದಾರೆ, ಅವ್ರು ಬರ್ತಾರೆ, ಅವರು ನಮ್ಮ ಮನೆಗಳವ್ರೆ ಅಂತ ಹೇಳಿದ್ದೀನಿ. ಆ ಮೇಡಮ್ಮು ಕರ್ಕೊಂಡು ಬನ್ನಿ ಅಂತ ಹೇಳೈತೆ. ಬನ್ನಿ ಹೋಗೋಣ ನಾಳೆಯಿಂದ ಹೋಗ್ಬಿಡೋದೆ ಇನ್ನು. ಇಷ್ಟು ದಿವಸ ಬೇರೆ ರಜಾ ಹಾಕಿದ್ವಿ, ಅವಳು ಬರ್ತಾಳೆ, ಅವಳಿಗೂ ನಮಗೂ ಸಂಬಂಧ ಇರ್ತೀವಷ್ಟೇ. ಒಂದೇ ಹತ್ರ ಕೆಲಸ ಮಾಡಂಗಿದ್ರು ನಾವೇನೇನು ತಲೆ ಕೆಡಿಸ್ಕೊಳ್ಳಲ್ಲ. ಸರಿ ಆಯ್ತು ಹೇಳು, ನಾನು ನಿಮ್ಮ ಜೊತೆನೇ ಬರ್ತೀನಿ. ಏನು ಮಾಡೋದಪ್ಪ, ನಮಗೆ ಸ್ವಲ್ಪ ಸೈಟಿಂದ ಒಂದು ಸ್ವಲ್ಪ ಬಗೆಹರಿದು ಬಿಟ್ರೆ ಆ ಸೈಟ್ ಹತ್ರ ನಾನು ವಿಜಿ ಮನೆ ಕಟ್ಕೊಳ್ತೀವಿ ಹೆಂಗೋನು. ಅದೊಂದು ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟೈತೆ. ಆ ಶ್ರೀಪತಿ ಇಲ್ಲೂ ಸಮಸ್ಯೆ ಮಾಡಿಬಿಟ್ಟವನೆ. ಆ ಶ್ರೀಪತಿಯಿಂದ ಒಂದು ಸ್ವಲ್ಪ ನಮಗೆ ಬಿಡುಗಡೆ ಸಿಕ್ಬಿಟ್ರೆ ಅಲ್ಲಿ ಮನೆಗಿನೇ ಕಟ್ಕೊಂಡು ನಾನು ವಿಜಿ ಅಲ್ಲೇ ಇರ್ತೀವಿ. ಅಲ್ಲ, ಅವ್ನಿಗೆ ಏನು ತಿಳಿತೈತೆ ಅಂತ ಶ್ರೀಪತಿಗೆ? ನಿಜವಾಗ್ಲೂ ಅವ್ನಿಗೇನು ತಿಳಿಯೋದಿಲ್ಲ. ಅಲ್ಲ, ಸರಿಯಾಗಿದ್ದ ತಗೊಂಡೋಗಿ ಮತ್ತೆ ಅವನು ಹಂಗೆ ಹಾಕ್ಬೇಕಂದ್ರೆ ಅದು ಯಾಕೆ ಹಂಗೆ ಹಾಕಿದ್ದಾನೆ ಅವನು? ಹೇಳತ್ಲಾಗೆ ನೀವು ಅದನ್ನ ಒಪ್ಕೋಬಾರ್ದಾಗಿತ್ತು, ಮತ್ತೆ ವಾಪಸ್ ಹಾಕ್ಬೇಕಾಗಿತ್ತು. ಏನು ಮಾಡೋಣಪ್ಪ, ಕೋರ್ಟಿಗೆ ಹಾಕ್ತೀನಿ ಅಂತ ಹೇಳಿದ ಮೇಲೆ ನಾವಿನ್ನೇನು ತಲೆ ಕೆಡಿಸ್ಕೊಳ್ಳೋಣ? ಬೇಡ ಅತ್ಲಾಗೆ ಹೋಗ್ಲಿ, ಹಾಕಂಬ್ಲೇಳು, ಅವನಿಗೆ ಬರುತ್ತೆ, ನಮಗೆ ಬರುತ್ತೆ ಅಂತ ಹೇಳಿ ಸುಮ್ಮನೆ ಆದ್ವಿ. ನಾಳೆಯಿಂದ ಬಂದುಬಿಡ್ರಿ, ಮೂವರು ಹೋಗೋದಕ್ಕಾಗುತ್ತೆ. ಮೂವರು ಗಾಡೀಲಿ ಹೋಗಿ ಗಾಡೀಲಿ ಬರೋದಕ್ಕಾಗುತ್ತೆ. ವರ್ಷ ಅವ್ರ ಬೈಕ್ ಐತೆ, ಹೆಂಗೂ ನಾನು ನೀನು ಕಂಟೇರ್ ಮೂವರು ಹೋಗೋದಕ್ಕಾಗುತ್ತೆ. ಹೆಂಗೆ ಗೊತ್ತಲ್ಲ, ಮೂವರು ಹೋದರೆ ಕೆಲಸಕ್ಕೆ ಸ್ವಲ್ಪ ಪೆಟ್ರೋಲ್ ಖರ್ಚಾದರೂ ಉಳಿತೈತೆ. ಮೂವರು ಕೂತ್ಕೋಬೋದಲ್ಲ ಗಾಡೀಲಿ? ಕೂತ್ಕೋಬೋದು ಹೇಳ್ರಿ. ಆರಾಮಾಗಿ ಕೂತ್ಕೋಬೋದು. ಮೂವರು ಆರಾಮಾಗೆ ಕೂತ್ಕೊಂಡು ಹೋಗ್ಬೋದು, ಏನಿಲ್ಲ. ನೀವೇನು ಡ್ರೆಸ್ ಹಾಕಂತೀರಲ್ಲ, ಆ ಕಡೆಗೆ ಈ ಕಡೆ ಕಾಲು ಹಾಕೊಂಡು ಕೂತ್ಕೋಬೋದು. ನಾಳೆಯಿಂದ ಹೋಗೋಣ. ಅಲ್ಲೇ ನಿನ್ನೆ ಸುಗುಣ ಬಂದಿದ್ಲು, ರೀತಾ ಕರ್ಕೊಂಬರ್ತಾ ಇದ್ದಾಳೆ. ಏನು ಟೆನ್ಷನ್ ಇಲ್ದಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಆ ಸುಗುಣ. ಬಿಡು ವರ್ಷ, ಆ ಸುಗುಣನ ಬಗ್ಗೆ ಟೆನ್ಷನ್ನೇ ತಗೋಬೇಡ. ಇವಾಗ ವಿಜಿ ಬಗ್ಗೆ ಯೋಚನೆ ಮಾಡು. ವಿಜಿ ನೀನು ಚೆನ್ನಾಗಿರೋದು ನೋಡಿ ಅಷ್ಟೇನೆ. ಬಂಗಾರದಂಥ ವಿಜಿ ಸಿಕ್ಕಿದ ಮೇಲೆ ನಿಮಗೆ ಯಾಕೆ ಕಬ್ಬಣದ ಬಗ್ಗೆ ಯೋಚನೆ ಮಾಡ್ತೀರಾ? ವಿಜಿನೇ ಬಂಗಾರ ಆಗಿದ್ದಾಳೆ.
ಆ ಕಬ್ಬಣದ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ಕಬ್ಬಣ ಅದು ಬರೀ ತುಕ್ಕಿಡ್ದಂಗೆ ಹೋಗ್ತಾ ಇರುತ್ತೆ. ಬಂಗಾರಕ್ಕೆ ವ್ಯಾಲ್ಯೂ ಜಾಸ್ತಿ. ಬಂಗಾರದ ಬಗ್ಗೆ ನೀವು ಯೋಚನೆ ಮಾಡಿ. ಕಬ್ಬಣ ಅದೇನೋ ತುಕ್ಕಿಡಿತೈತೆ, ಅದೇನೇನೋ ಸ್ವಲ್ಪ ರೇಟಿಗೆ ಹಾಕ್ಸ್ಕೊಂತಾರೆ ಅಷ್ಟೇ. ಬಂಗಾರ ಆದರೆ ಚೆನ್ನಾಗಿ ಒಳ್ಳೆ ರೇಟ್ ಸಿಗುತ್ತೆ. ಕಂಠೆಯವ್ರೆ, ನೀವು ಹೇಗೆ ಹೇಳ್ತಾ ಇದ್ದೀರಾ ನೋಡಿ. ಹಾ ಇವತ್ತು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಾ ನೀವು. ಅಲ್ಲ, ಹಿಂಗೆ ಹೇಳ್ತಾ ಇದ್ದೀರಾ ಬಂಗಾರದಂಥವ್ರು ಅಂತ ಎಷ್ಟು ಒಳ್ಳೆ ಮಾತು ಹೇಳಿದ್ರಿ. ನನಗಂತೂ ತುಂಬ ಖುಷಿ ಆಗ್ಬಿಡ್ತಪ್ಪ. ವರ್ಷ ಅವ್ರು ಇಷ್ಟು ದಿವಸ ಆಗೈತೆ ಇಂಥ ಮಾತು ಯಾವತ್ತೂ ಹೇಳಿರಲಿಲ್ಲ. ನೋಡಿ ವರ್ಷ ಅವರೇ, ಕಂಠೆಯವ್ರು ಎಂಥ ಮಾತು ಹೇಳ್ಬಿಟ್ರು. ಬಂಗಾರದಂಥ ವಿಜಿ ಅಂತ ಹೇಳ್ಬಿಟ್ರು. ಮತ್ತು ಬಂಗಾರ ಬಂಗಾರನೇ, ಕಬ್ಬಣ ಕಬ್ಬಣನೇ, ತಾಮ್ರ ತಾಮ್ರನೇ. ಅದಕ್ಕೆ ನೀವು ಬಂಗಾರವಾಗಿರ್ಬೇಕಾದ್ರೆ ನೀವು ಬಂಗಾರ ಅಂತಲೇ ಹೇಳ್ದೆ. ನೀವೇನಿದ್ರು ಒಳ್ಳೆ ಡೈಮಂಡ್ ಅನ್ಬೇಕು. ಬಂಗಾರದಕ್ಕಿನ್ನ ಡೈಮಂಡ್ ಅಂತ ಹೊಗಳ್ಬೇಕು ಅನ್ಸುತ್ತೆ ನಿಮ್ಮನ್ನ. ಅಲ್ವಾ ವರ್ಷ? ಹಸುಗುಣ ಕಬ್ಬಣ, ವಿಜಿ ಡೈಮಂಡು, ಬಂಗಾರ ವಜ್ರ ಈ ಥರ. ಇನ್ನು ಬಂಗಾರ ಕಡಿಮೆನೆ. ಸರಿಯಾಗಿ ಹೇಳ್ದೆ. ಹಸುಗುಣ ಕಬ್ಬಣನೇನೆ. ನಿಜವಾಗ್ಲೂ ಕಂಟಿ ತುಂಬ ಖುಷಿ ಆಗ್ತೈತೆ. ನನ್ನ ವಿಜಿನ್ ನೀನು ಒಗ್ಳು ಬಿಟ್ಟಿದ್ಕೆ ತುಂಬ ಚೆನ್ನಾಗಿ ಹೇಳ್ಬಿಟ್ಟೆ. ಕಬ್ಬಣ ಬೇಡ, ಬಂಗಾರದ ಬಗ್ಗೆ ಯೋಚನೆ ಮಾಡು, ಬಂಗಾರ ಅಲ್ಲ ವಜ್ರ ಡೈಮಂಡ್ ಅಂತ ಹೇಳ್ಬಿಟ್ಟೆ. ಆ ಸುಗುಣನ ಬಗ್ಗೆ ಯೋಚನೆ ಮಾಡಬೇಡ. ಒಂದು ಶನಿ ತೊಲಗ್ಬಿಡ್ತು ಆಚೆಗೆ ಅಂತ ಹೇಳಿ ಅಂದ್ಕೊ ಅಷ್ಟೇ. ಆ ಸುಗುಣನ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಪೀಡೆ ಪಿಶಾಚಿ ಎಲ್ಲ ತೊಲಗ್ತು, ಅವಳ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಅಂದ್ಕೊಂಡು ವಿಜಿ ಬಗ್ಗೆ ಯೋಚನೆ ಮಾಡ್ಕೊಂಡು ಅವಳ ಸುಗುಣಂಗೆ ಚಾಲೆಂಜ್ ಆಗಿ ನೀವಿಬ್ರು ಚೆನ್ನಾಗಿ ದುಡ್ದು ಚೆನ್ನಾಗಿರೋದು ನೋಡಿ. ಆ ಸುಗುಣ ನಿನ್ನ ಹತ್ರನೇ ಬರಬೇಕು. ಮತ್ತೆ ತಿರ್ಕೊಂಡು, ವಿಜಿ ನಾನೇನೇ ನಿನಗೆ ಇರ್ತೀನಮ್ಮ, ನಿನ್ನ ಸಾಕ್ರಿ ಮಾಡಿಕೊಂಡು ಮನೆ ಕೆಲಸ ಮಾಡ್ಕೊಂಡು ಇರ್ತೀನಿ ಅಂತ ಹೇಳಿ ನಿಮ್ಮ ಮನೆಗೆ ಬರ್ಬೇಕು ಅವಳು. ಆ ರೀತಿ ಮಾಡು ವರ್ಷ. ಅಯ್ಯೋ, ನಾನು ವಿಜಿ ಇಬ್ಬರು ದುಡಿದ್ಬಿಟ್ಟು ನೋಡು, ಇಬ್ಬರು ಕಾಯಮ್ಮಗೆ ಹೋಗ್ತಾ ಇದ್ದೀವಲ್ಲ. ಇನ್ನೇನು ಇದೊಂದು ಸಮಸ್ಯೆ ಇತ್ತು, ಇದೊಂದು ಅವಳಿಂದ ಬಿಡುಗಡೆ ತಾಗಬೇಕಾಗಿತ್ತು. ಇವಾಗೆಲ್ಲ ಬಿಡುಗಡೆ ಆಯ್ತಲ್ಲ. ಇನ್ಮೇಲಿಂದ ಇಬ್ಬರು ಕೆಲ್ಸಕ್ಕೆ ಹೋಗ್ತೀವಿ. ಇಬ್ಬರು ಇನ್ಮೇಲಿಂದ ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ದುಡಿದ್ಬಿಟ್ಟು ನಾವು ಚೆನ್ನಾಗಿರ್ತೀವಿ. ಅವಾಗ ಅವಳೇ ಬರಬೇಕು. ನಮ್ಮ ಮನೇಲಿ ಹೆಂಗೆ ಅಂದರೆ ಅವಳನ್ನ ಯಾರೂ ನಂಬೋದಿಲ್ಲ ಕಂಟಿ. ಇವಾಗ ನಾನಿದ್ದಾಗಲೇ ಅವಳಿಗೆ ಬೆಲೆ ಇರಲಿಲ್ಲ, ನಾನು ಇಲ್ದಾಗ ಅವಳಿಗೆ ಬೆಲೆ ಕೊಡ್ತಾರಾ? ನಾನು ಇದ್ದಾಗೇನೆ ಇಲ್ಲ, ಯಾರೂ ಅವಳಿಗೆ ಬೆಲೆನೇ ಇಲ್ಲ. ನಮ್ಮ ಅಮ್ಮ ಆಗಲಿ, ನಮ್ಮ ಅಪ್ಪ ಆಗಲಿ, ನಮ್ಮ ಅಕ್ಕ ಆಗಲಿ, ನಮ್ಮ ಭಾವ ಆಗಲಿ ಯಾರೂ ಬೆಲೆನೇ ಕೊಡ್ತಿರ್ಲಿಲ್ಲ ಅವಳಿಗೆ. ಅಂಥದ್ರಲ್ಲಿ ಇನ್ನು ನಾನು ಇಲ್ಲದೆ ಇದ್ದಾಗ ಹಿಂಗೆ ಡೈವರ್ಸ್ ತೊಗೊಂಡು ಗಂಡನ ಬಿಟ್ಟು ಅಲ್ಲಿ ಇದ್ದಾಳೆ ಅಂತಂದರೆ ಅವ್ರು ಬೆಲೆ ಕೊಡ್ತಾರಾ? ನಿನ್ನ ನಡಿಯಮ್ಮ ನಿಮ್ಮ ಮನೆಗೆ, ಗಂಟು ಮುಟ್ಟೆ ಕತ್ಕೊಂಡು ನಿನ್ನ ತವ್ರ ಮನೆಗೆ ನಡಿಯಮ್ಮ ಅಂತ ಹೇಳಿ ನಮ್ಮ ಅಪ್ಪ ನಮ್ಮಮ್ಮ ಗಾಸ್ ಮಾಡಿ ಕಳಿಸ್ಬಿಡ್ತಾರೆ ಅವಳನ್ನ. ಕಳಿಸ್ಬೇಕು. ನಿಮ್ಮ ಅಪ್ಪ ನಿಮ್ಮಮ್ಮ ಹೊರ ಕೆಳಿಬೇಕು ಅವಳನ್ನ. ಅವಾಗ ನಾನು ಕಣ್ಣು ತುಂಬ ನೋಡಬೇಕು, ನಗಬೇಕು. ನನಗಂತೂ ಆ ದೃಶ್ಯ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ನಿಮ್ಮ ಅಪ್ಪ ನಿಮ್ಮಮ್ಮ ಅವಳನ್ನ ಇಟ್ಕೋಬಾರ್ದು, ಆ ಮನೇಲಿ ಇರಬಾರ್ದು. ಅವಳು ಅವ್ರ ಮನೆ ಕೊಡೋದಿಲ್ಲ ಅಂತ ನಿಮ್ಮ ಅಣ್ಣ ನಿಮ್ಮ ಭಾವ ಅವರೆಲ್ಲ ಆಚೆ ದಬ್ಬಬೇಕು ಅವಳನ್ನ. ಅವಾಗ ನಾನು ಅದನ್ನ ನೋಡಬೇಕು. ನಾನು ನಗಬೇಕು, ಅವಳು ಅಳಬೇಕು. ಅವಾಗ ಚೆನ್ನಾಗಿರುತ್ತೆ. ನೋಡ್ತಾ ಇರು ವಿಜಿ, ನೀನು ಏನೇ ಅಂದ್ರೂ ಹಂಗಾಗೆ ಆಗುತ್ತೆ. ನೋಡ್ತಾ ಇರು, ಸ್ವಲ್ಪ ದಿನ ಸುಮ್ಮನೆ ನೋಡ್ತಾ ಇರ್ಬೇಕಷ್ಟೇ. ಅಂಥವ್ರು ಎಲ್ಲ ಶತ್ರುಗಳು ಇರಬೇಕು. ಅಂಥ ಶತ್ರುಗಳು ಇದ್ರೇ ನಮಗೂ ಸ್ವಲ್ಪ ಏನಾದ್ರೂ ಮನಸ್ಸಲ್ಲಿ ಚಾಲೆಂಜ್ ಬರೋದು. ಈ ಸುಗುಣ, ಈ ರೀತ ಇಂಥವರೆಲ್ಲ ಶತ್ರುಗಳು ಇದ್ರೇ. ಇಂಥ ಶತ್ರುಗಳು ಇದ್ರೇ ಶತ್ರುಗಳ ಆಶೀರ್ವಾದ ಅಂತ ತಿಳ್ಕೊಬೇಕಲ್ಲನ. ಹೆಂಗೋ ಅತ್ಲಾಗೆ ಬಿಡು. ನಮ್ಮಪ್ಪ ನಮ್ಮಮ್ಮ ಹೊರಗಡೆ ಕಳಿಸ್ತಾರೆ ಅವಳನ್ನ. ನೋಡ್ತಾ ಇರು, ಆ ಸುಗುಣನ ಬ್ಯಾಗ್ ಕೊಟ್ಟು ಹೋಗಮ್ಮ ನಿಮ್ಮ ಊರಿಗೆ, ಮಂಜಮ್ಮನ ಮನೆಗೆ ಹೋಗಮ್ಮ, ಅಲ್ಲೇ ಇದ್ಬಿಡಮ್ಮ ನೀನು ಅಂತ ಹೇಳಿ ತಲೆ ಮೇಲೆ ಬ್ಯಾಗ್ ಒರೆಸಿ ಕಳಿಸ್ಬಿಡ್ತಾರೆ. ನೋಡ್ತಾ ಇರು ಈ ವರ್ಷ ಏನು ಹೇಳಿದ್ದ ಅಂತ ಹೇಳಿ, ಸರಿನಾ? ನನಗೂ ನಿನಗೂ ಚಾಲೆಂಜು. ಆ ಸುಗುಣನ ಗಂಟು ಮುಟ್ಟೆ ಕಳಿಸಿ ಅವ್ರ ಊರಿಗೆ ಕಳಿಸ್ಲಿಲ್ಲ ಅಂದರೆ ನಮ್ಮಪ್ಪ ನಮ್ಮಮ್ಮ ನೋಡ್ತಾ ಇರು. ಅಯ್ಯೋ, ಅದು ಆದಷ್ಟು ಬೇಗ ಅದು ನೆರವೇರಿಬಿಟ್ರೆ ನಾನು ದೇವ್ರಿಗಂತೂ 101 ರೂಪಾಯಿ ಉಂಡಿಗೆ ಹಾಕ್ಬಿಡ್ತೀನಿ. ನಾನು ಅಂದ್ಕೊಂಡಿದ್ದೀನಿ ಆ ಸುಗುಣಂಗೆ ಕಳಿಸ್ಬೇಕು. ಮತ್ತೆ ಅದೇ ಊರಿಗೆ ಹೋಗಿ ಅಯ್ಯೋ ಗಂಡನ ಬಿಟ್ಟು ಬಂದವಳು ಅಂತ ಎಲ್ಲ ಅನ್ಬೇಕು. ಆವಾಗ ಅವಳಿಗೆ ಗೊತ್ತಾಗುತ್ತೆ. ಇಲ್ಲಿದ್ದರೆ ಅವಳು ಗಂಡನ ಮನೇಲಿ ಇದ್ದಾಳೆ ಬಿಡಪ್ಪ, ಗಂಡು ಬಿಟ್ರು ಗಂಡನ ಮನೇಲಿ ಇದ್ದಾಳೆ ಅಂತ ಹೇಳಿ ಏನೋ ಗೌರವಾಗಿದ್ದಾಳೆ ಅಂತ ಎಲ್ಲ ಮಾತಾಡ್ತಾರೆ. ಅಲ್ಲಿಗೆ ಹೋಗ್ಬೇಕು. ನಮ್ಮೂರಾಗ ಹೋಗ್ಬಿಟ್ರೆ ಹೆಂಗಸರು ಮಾತಾಡ್ತಾರೆ, ಅಯ್ಯೋ ಗಂಡನ ಬಿಟ್ಟು ಬಂದವಳೆ ಅಂತ ಹೇಳಿ ಮಾತಾಡ್ತಾರೆ. ಆವಾಗ ಚೆನ್ನಾಗಿರುತ್ತೆ. ಆವಾಗ ಗೊತ್ತಾಗುತ್ತೆ ಅವಳಿಗೆ ಗಂಡನ ಬೆಲೆ ಏನು ಅಂತ ಹೇಳಿ. ಹೆಂಗೆ ಬೇಕು ಹಂಗೆ ಮಾತಾಡೋದಲ್ಲ. ಸುಮ್ಮನೆ ಚೆನ್ನಾಗಿರ್ತೀನಿ ಅಂತ ಹೇಳಿ ನಾವೆಲ್ಲ ಅವ್ರ ಮನೆ ಕೆಲಸ ಮಾಡ್ಕೊಂಡಿದ್ದಿದ್ರೆ, ಇಲ್ಲೆಲ್ಲ ಬಂದು ನಾನು ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ. ಬೇಡ ಬಿಡು. ಬೇಡ ಅದೆಲ್ಲ ಬೇಡ. ಅವಳಿರೋದು ಬೇಡ, ಏನೂ ಬೇಡ. ಇವಾಗ ಒಂಥರ ನೆಮ್ಮದಿ ಆಯ್ತಲ್ಲ ನನಗೆ. ಸುಮ್ಮನಿರು. ನೀನು ಚೆನ್ನಾಗಿದ್ರೆ ಸಾಕು ನನಗೆ. ನೋಡಿದ್ರಲ್ಲ ವೀಕ್ಷಕರೇ, ಕಂಠೆಯವರು ನನ್ನ ಬಂಗಾರ, ಡೈಮಂಡು, ವಜ್ರ ಅಂತ ಹೇಳಿ ಎಂಥ ಮಾತುಗಳಿಂದ ನನ್ನ ಹೊಗಳು ಬಿಟ್ರು. ಆ ಸುಗುಣ ಕಬ್ಬಣ ಅಂತೆ, ನನ್ನ ಬಂಗಾರ, ಡೈಮಂಡು, ವಜ್ರ ಅಂತೆ. ಎಂಥ ಮಾತುಗಳಪ್ಪ. ನನಗಂತೂ ತುಂಬ ಖುಷಿ ಆಯಿತು ಕಂಠೆಯವ್ರ ಮಾತುಗಳಿಂದಾನ.
ನನ್ನ ಮನಸ್ಸಿಗಂತೂ ತುಂಬ ಅಂದರೆ ತುಂಬ ಖುಷಿ. ನಾನು ಅಷ್ಟು ಚೆನ್ನಾಗಿದ್ದೀನಾ, ನಾನು ಹಂಗಿದ್ದೀನಾ ಅಂತ ಅನ್ನಿಸ್ತಾ ಐತೆ ನನ್ನ ಮನಸ್ಸಿಗೆ. ನೋಡ್ತಾ ಇರಿ, ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.